ಕಾವೇರಿ ಜಲಾನಯನ ಪ್ರದೇಶದಲ್ಲಿ ತೀವ್ರ ಬರಗಾಲ ಉಂಟಾಗ್ಬಿಟ್ಟಿತ್ತು. ಯಾವ ಜಲಾಶಯಕ್ಕೂ ನೀರು ಬರ್ತಾ ಇರಲಿಲ್ಲ. ಬಟ್ ಈಗ ಪರವಾಗಿಲ್ಲ, ವರುಣಾರ್ಭಟದಿಂದಾಗಿ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣಾರ್ಭಟ ಜೋರಾಗಿದೆ. ಅಂದರೆ ಒಂದು ಕಡೆ ಕೇರಳ, ಒಂದು ಕಡೆ ಕೊಡಗು, ಎಲ್ಲ ಕಡೆ ಮಳೆ ಆಗ್ತಾ ಇದೆ. ಹಾಗಾಗಿ ಕಾವೇರಿ ಕಣಿವೆಯ 6 ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಒಂದು ಮಂಡ್ಯ ಜಿಲ್ಲೆ KRS, ಮೈಸೂರಿನ ಕಬಿನಿ, ನುಗು, ತಾರಕ, ಹಾಸನದ ಹೇಮಾವತಿ ಮತ್ತು ಕೊಡಗಿನ ಹಾರಂಗಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಅದರಲ್ಲೂ KRSಗೆ ಮೊದಲ ಬಾರಿಗೆ ಭಾರೀ ಪ್ರಮಾಣದ ಒಳಹರಿವು ಬರ್ತಾ ಇದೆ. KRS ಅಲ್ಲಿ ಸದ್ಯ 11.5 TMC ನೀರಿದೆ. 8 TMCಗೆ ಬಂದಿತ್ತು, ಈಗ 11.5 TMC ಆಗಿದೆ. ಕಬಿನಿಯಲ್ಲಿ 2258 ಅಡಿ ನೀರು ಸಂಗ್ರಹವಾಗಿದೆ. ಹೇಮಾವತಿ ಜಲಾಶಯದಲ್ಲಿ 16.64 TMC ನೀರಿದೆ. ಹಾಗೆ ಹಾರಂಗಿಯಲ್ಲಿ 3.74 TMC, ನುಗುನಲ್ಲಿ 2425 ಅಡಿ ನೀರು ಇದೆ. ಅಂದರೆ ಇದು ಇನ್ನೂ ಕೂಡ ಬರಬೇಕು, ಯಾಕೆಂದರೆ ಯಾವುದೂ ತುಂಬುವ ಹಂತಕ್ಕೆ ಬಂದಿಲ್ಲ, ಇನ್ನೂ ತುಂಬೋ ಹಂತಕ್ಕೆ ಬಂದಿಲ್ಲ. ಬಟ್ ಬರ್ತಾ ಇದೆ ಅನ್ನೋದು ಆಶಾದಾಯಕವಾದ ಬೆಳವಣಿಗೆ. ಅಟ್ಲೀಸ್ಟ್ ನಮಗೆ ಬೆಳೆಗಳಿಗೆ ನೀರು ಸಿಗಲಿಲ್ಲ ಅಂದರೂ ಕುಡಿಯೋದಕ್ಕಾದರೂ ಬೇಕಲ್ಲ. ಬೆಂಗಳೂರು, ಮಂಡ್ಯ, ಮೈಸೂರು, ಚಾಮರಾಜನಗರ ಎಲ್ಲ ಕಡೆಗೆ ನೀರು ಬೇಕಲ್ಲ. ಹಾಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗ ಹಾಸನದ ಮಲೆನಾಡು ಪ್ರದೇಶದ ಮಳೆಯಿಂದಾಗಿ ಹೇಮಾವತಿಗೆ ಯಾವ ಪ್ರಮಾಣದ ನೀರು ಹರಿದು ಬರ್ತಾ ಇದೆ, ಸದ್ಯದ ಸಿಚುವೇಶನ್ ಹೇಗೆ ಅಂತ? ಅರವಿಂದ್, ಹಾಸನ ಜಿಲ್ಲೆ ಮಲೆನಾಡು ಭಾಗವಾದಂತಹ ಸಕಲೇಶಪುರ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಿದೆ. ಬಿರುಗಾಳಿ ಸಹಿತ ಮಳೆ ಆಗ್ತಿದ್ರಿಂದ ಹೇಮಾವತಿ ಜಲಾಶಯಕ್ಕೆ ನೀರಿನ ಪ್ರಮಾಣವು ಏರಿಕೆ ಆಗ್ತಿದೆ. ಅದಲ್ಲದೆ ಪಕ್ಕದ ಜಿಲ್ಲೆಯಾದಂತಹ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಭಾಗದಲ್ಲೂ ಸಹ ಧಾರಾಕಾರವಾಗಿ ಮಳೆ ಆಗ್ತಿದೆ. ಇಂದು ಬೆಳಗ್ಗೆ 6294 ಕ್ಯೂಸೆಕ್ ನೀರು ಒಳಹರಿವಿತ್ತು. ಒಂದೇ ದಿನ 4000 ಕ್ಯೂಸೆಕ್ ನೀರು ಜಾಸ್ತಿ ಆಗಿತ್ತು. ಇಂದು ಧಾರಾಕಾರವಾಗಿ ಮಳೆ ಮುಂದುವರೆದ ಹಿನ್ನೆಲೆಯಲ್ಲಿ ಮತ್ತೆ ಏರಿಕೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಅಲ್ಲದೆ ಹೇಮಾವತಿ ನದಿಗೆ ಒಳಹರಿವಿನ ಪ್ರಮಾಣವೂ ಸಹ ಹೆಚ್ಚಾಗಿ ಬರ್ತಿದೆ. ಸಕಲೇಶಪುರ ಪಟ್ಟಣದ ಆರಂಭದಲ್ಲೇ ಸಿಗ್ತಕ್ಕಂಥ ಸೇತುವೆ ಮೇಲೆ ನಿಂತು ನೋಡಿದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ನೀರು ಬರ್ತಾ ಇದೆ. ಹಾಗಾಗಿ ನಾಳೆ ಏರಿಕೆ ಆಗುವಂತ ಒಂದು ಸಾಧ್ಯತೆ ಇದೆ. ಅಲ್ಲದೆ ಸಂಪೂರ್ಣವಾಗಿ ಖಾಲಿಯಾಗಿದ್ದಂತ ಹೇಮಾವತಿ ನದಿಗೆ ಈಗ ಜೀವಕಳೆ ಬಂದಿರತಕ್ಕಂಥದ್ದು. ಇದೇ ರೀತಿ ಮಳೆ ಮುಂದುವರೆದ್ರೆ ಆದಷ್ಟು ಶೀಘ್ರವಾಗಿ ಹೇಮಾವತಿ ಜಲಾಶಯ ಬರ್ತಾಗುತ್ತ ಒಂದು ಆಶಾಭಾವನೆ ಜಿಲ್ಲೆಯ ಜನರು ಆಗ ಅಕ್ಕಪಕ್ಕ ಜಿಲ್ಲೆಯ ರೈತರಲ್ಲೂ ಸಹ ಇದೆ. ಆದ್ರೆ ಸಕಲೇಶಪುರಂ ಭಾಗದಲ್ಲಿ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಿದೆ ಹೊರತುಪಡಿಸಿದ್ರೆ ಇನ್ನ ಉಳಿದೆಡೆ ತುಂತುರು ಮಳೆ ಆಗ್ತಿದೆ. ಹೀಗಾಗಿಯೇ ಏನು ಹೇಮಾವತಿ ನದಿಗೆ ಇದೇ ರೀತಿ ಮಳೆ ಮುಂದುವರೆದ್ರೆ ಮಾತ್ರ ತುಂಬುವಂತ ಒಂದು ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಆಶಾದಾಯಕವಾಗಿ ಇರೋಣ, ಆಗತ್ತೆ ಅಂತ. ಆದಷ್ಟು ಬೇಗ ಡ್ಯಾಮ್ಗೆ ನೀರಿನ ಹರಿವು ಜಾಸ್ತಿ ಆಗಬೇಕು.